ಒಂದು ಅಂದಾಜು 6 6 ಪಗಡಿ ಹಾಕ್ಕೊಂಡು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು. ರೀಸೆಂಟಾಗಿ ನಾನೊಂದು ಹೋಟೆಲ್ಗೆ ವಿಸಿಟ್ ಮಾಡಿದ್ದೆ. ಅಲ್ಲಿ ಈ ಪಗಡಿನ ಹಾಕಿಸ್ಕೊಂಡೆ. ಸಾಧಾರಣವಾಗಿ ಯಾವತ್ತೂ ಇದನ್ನು ಹಾಕಲ್ಲ, ಬಟ್ ಆ ದಿವಸ ಹಾಕಿದ್ರು. ಏನು ವಿಶೇಷ, ಎಲ್ಲಿ ಹೋಗಿದ್ದೆ, ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ನೋಡಿ, ನಾನು ಮಾತ್ರ ಅಲ್ಲ, ಹೆಚ್ಚಿನವರು ಈ ಪಗಡಿನ ಹಾಕಿಸ್ಕೊಂಡಿದ್ರು. ಪಗಡಿ ಹಾಕಿಸ್ಕೊಂಡಾಗ ಒಂಥರ ಖುಷಿ ಅನಿಸ್ತು. ನಾವು ಯಾವತ್ತೂ ಆ ಥರ ಪಗಡಿ ಹಾಕ್ಕೊಂಡವರಲ್ಲ, ಬಟ್ ಚೆನ್ನಾಗಿ ಪಗಡಿ ಹಾಕಿದ್ರು ಕೂಡ ಅವತ್ತು. ಎಲ್ಲಿಗೆ ವಿಸಿಟ್ ಮಾಡಿದ್ದೆ ಅಂತ ನಿಮಗೀಗ ನೋಡುವಾಗಲೇ ಗೊತ್ತಾಗಿರ್ಬೋದು. ಚಾರ್ಪಾಯಿ ಮೇಲೆ ಕೂತ್ಕೊಂಡು ಪಂಜಾಬಿ ಸ್ಟೈಲ್ ಫುಡ್ಡನ್ನು ಕೂಡ ನಾನವತ್ತು ಎಂಜಾಯ್ ಮಾಡಿದೆ. ರೂಫ್ ಟಾಪಲ್ಲಿ ಚಾರ್ಪಾಯಿ ಮೇಲೆ ಕೂತ್ಕೊಂಡು ಒಂದೊಳ್ಳೆ ಪಂಜಾಬಿ ಸ್ಟೈಲ್ ಫುಡ್ಡನ್ನು ಎಂಜಾಯ್ ಮಾಡಬೇಕು ಅಂತಿದ್ರೆ ನೀವು ಈ ಜಾಗಕ್ಕೆ ವಿಸಿಟ್ ಮಾಡಲೇಬೇಕು. ಎಲ್ಲಿಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಪಗಡಿ ಹಾಕ್ಕೊಳ್ಳೋದಕ್ಕೆ ವಿಶೇಷ ಏನು ಅಂದರೆ, ಅವತ್ತು ಈ ಸಡ್ಡಾ ಪಂಜಾಬಿ ಡಾಬಾ ಓಪನಿಂಗ್ ಡೇ ಅವತ್ತು ಹೋಗಿರುವ ಕಾರಣ ಈ ಒಂದು ಪಗಡಿನ ಯಾರು ಬೇಕೋ ಅವರಿಗೆ ಹಾಕ್ತಾಯಿದ್ರು. ಹೊಸದಾಗಿರುತ್ತೆ, ನೋಡೋಣ ಅಂತ ಹೇಳಿ ನಾನು ಕೂಡ ಹಾಕಿಸ್ಕೊಂಡೆ. ತುಂಬಾ ಖುಷಿ ಅನಿಸ್ತು. ಬೆಂಗಳೂರಲ್ಲಿ ಈಗಾಗಲೇ ರಾಜಾಜಿನಗರ, HSR ಲೇಔಟ್ ಹಾಗೆ ಕನಕಪುರ ರೋಡಲ್ಲಿ ಹ್ಯೂಜ್ ಸಕ್ಸಸ್ ಕಂಡಿರುವ ಸಡ್ಡಾ ಪಂಜಾಬಿ ಡಾಬಾ ಈಗ ಅವರ 4ನೇ ಔಟ್ಲೆಟನ್ನು ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಓಪನ್ ಮಾಡಿದ್ದಾರೆ. ನೀವೇನಾದರೂ ಬನಶಂಕರಿ ಆಸ್ಪಾಸ್ ಇದ್ದರೆ ಮಿಸ್ ಮಾಡದೆ ಒಂದು ಸಲ ವಿಸಿಟ್ ಮಾಡಿ, ನಿಮ್ಗೆ ಕೂಡ ಇಷ್ಟ ಆಗ್ಬೋದು. ರೆಗ್ಯುಲರ್ ಮೆನು ಜೊತೆಗೆ ಇಲ್ಲಿ ಆಫೀಸ್ ಲಂಚ್ ಥಾಲಿ ಹಾಗೆ ಫ್ಯಾಮಿಲಿ ಥಾಲಿ ಅಂತ ಕೂಡ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಜೀರಾ ರೈಸ್ ಜೊತೆ ಕೊಟ್ಟಿರುವಂತಹ ದಾಲು ಬೇರೆ ಕಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನನಗಂತೂ ಇಷ್ಟ ಆಯಿತು. ಮುರ್ತಾಲ್ ಪರಾಟ, ಅಂಗಾರ ಪನ್ನೀರ್, ಅಮೃತ್ಸರಿ ಸೋಯಾ ಚಾಪ್ಸ್, ಸ್ವೀಟ್ ಲಸ್ಸಿ, ರಬಡಿ ಕುಲ್ಫಿ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಹೌದು, ಪಗಡಿ ಹಾಕ್ಕೊಂಡ್ರೆ ಹೇಗೆ ಕಾಣಿಸ್ತೀನಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಇವಾಗಲೇ ಓಪನ್ ಆಗಿ ಕೆಲವೇ ದಿನಗಳಾಗಿದೆ, ಆಗಲೇ ನೀವೇನಾದರೂ ವಿಸಿಟ್ ಮಾಡಿದರೆ ನಿಮ್ಗೆ ಅಲ್ಲಿ ಸಿಗುವ ಯಾವ ಫುಡ್ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೀವೇನಾದರೂ ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿದ್ದು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಪಂಜಾಬಿ ಸ್ಟೈಲ್ ಫುಡ್ಡನ್ನು ಇಷ್ಟಪಡುವವ್ರ ಜೊತೆ ಬೇಗ ವಿಸಿಟ್ ಮಾಡಿ. ಸಡ್ಡಾ ಪಂಜಾಬಿ ಡಾಬಾ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ಚಾರ್ಪಾಯಿ ಮೇಲೆ ಕೂತ್ಕೊಂಡು ಪಂಜಾಬಿ ಸ್ಟೈಲ್ ಫುಡ್ಡನ್ನು ಸವಿಯೋದೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಥರದ ಮತ್ತೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.